ಉಗ್ರತ್ವವನ್ನ ತನ್ನ ಒಡಲಲ್ಲೇ ಇಟ್ಕೊಂಡಿರುವಂತ ಪಾಪಿ ಪಾಕಿಸ್ತಾನದ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ಪಾಕಿಸ್ತಾನವೇ ರಕ್ಷಣೆ ಕೊಡ್ತಿರೋದು ಗೊತ್ತಾಗಿದೆ. ಪಾಕ್ ಸೇನೆ ಐಎಸ್ಐನಿಂದ ದಿನದ 24 ಗಂಟೆ ಕೂಡ ಸೆಕ್ಯೂರಿಟಿ ಕೊಡ್ಲಾಗ್ತಾ ಇದೆ. ಪಾಕ್ನ ಕುತಂತ್ರ ಬುದ್ಧಿ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ರಿಪೋರ್ಟ್. ಭಯೋತ್ಪಾದನೆಗೆ ಸೈ, ಉಗ್ರರಿಗೆ ಸಾಥ್. ತನ್ನ ಒಡಲಲ್ಲಿ ಉಗ್ರತ್ವ ಇಟ್ಕೊಂಡು ಕಳ್ಳಾಟ ಆಡ್ತಿರೋ ಪಾಕಿಸ್ತಾನದ ಮುಖವಾಡ ಒಂದೊಂದೇ ಕಳಿಸ್ತಿದೆ. ಉಗ್ರರನ್ನ ಮುಂದಿಟ್ಕೊಂಡು ಭಾರತವನ್ನ ಕೆಣಕ್ತಿರೋ ಪಾಕಿಸ್ತಾನಕ್ಕೆ ಒಂದಂತೂ ಸ್ಪಷ್ಟ, ಮುಂದೆ ಮಾರಿ ಹಬ್ಬ ಅಂತೂ ಕಾದಿದೆ. ಪಾಕಿಸ್ತಾನದ ಮತ್ತೊಂದು ಕುತಂತ್ರ ಬುದ್ಧಿ ಬಯಲು. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ಗೆ ರಕ್ಷಣೆ. ಪಾಕ್ ಸೇನೆ ಐಎಸ್ಐನಿಂದ ಹಫೀಜ್ ಸಯೀದ್ಗೆ ಭದ್ರತೆ. ಉಗ್ರರನ್ನ ಮುಂದಿಟ್ಟು ದಾಳಿ ಮಾಡಿಸುವುದು, ಅವರಿಗೆ ರಕ್ಷಣೆ ಕೊಡುವುದು. ಇದೇ ನೋಡಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ. ಇದೀಗ ಮುಂಬೈ ದಾಳಿ ಮಾಸ್ಟರ್ ಮೈಂಡ್, ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ಪಾಕಿಸ್ತಾನವೇ ಭದ್ರತೆ ಕೊಡ್ತಿರೋದು, ರಕ್ಷಣೆ ಮಾಡ್ತಿರೋ ಸ್ಫೋಟಕ ಸಂಗತಿ ಬಯಲಾಗಿದೆ. ನಾವು ಉಗ್ರರಿಗೆ ಬೆಂಬಲಿಸ್ತಿಲ್ಲ, ನಮಗೇನು ಗೊತ್ತಿಲ್ಲ ಅಂತಿರೋ ಪಾಕಿಸ್ತಾನದ ಉಗ್ರ ಮುಖ ವಿಶ್ವದ ಮುಂದೆ ಬಟಾಬಯಲಾಗಿದೆ. ಪಾಕಿಸ್ತಾನದ ಲಾಹೋರ್ನ ಮೊಹಲ್ಲಾ ಜೋಹರ್ ಟೌನ್ನಲ್ಲಿ ಹಫೀಜ್ ಸಯೀದ್ ಮನೆ ಇದೆ. ಅಲ್ಲಿಗೆ ಪಾಕ್ ಸೇನೆ ಐಎಸ್ಐನಿಂದ ದಿನದ 24 ಗಂಟೆಯೂ ಭದ್ರತೆ ಕೊಡ್ತಿದ್ದಾರೆಯಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸ್ಯಾಟಲೈಟ್ ಫೋಟೋದಲ್ಲಿ ಹಫೀಜ್ ಸಯೀದ್ ಮನೆ ಸೆರೆಯಾಗಿದೆ. ಹಾಗಾದ್ರೆ ಪಹಲ್ಗಾಮ್ ದಾಳಿ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ಪಾಕಿಸ್ತಾನ ಹೇಗೆಲ್ಲ ಭದ್ರತೆ ಕೊಡ್ತಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ಗೆ ಪಾಕಿಸ್ತಾನ ರಕ್ಷಣೆ ಕೊಡ್ತಿದೆ. ಪಾಕಿಸ್ತಾನದಲ್ಲೇ ಉಗ್ರ ಹಫೀಜ್ ಸಯೀದ್ಗೆ ರಕ್ಷಣೆ ಕೊಟ್ಟಿರುವುದು ಗೊತ್ತಾಗಿದೆ. ಮೂಲಗಳ ಪ್ರಕಾರ ಲಾಹೋರ್ನ ಮೊಹಲ್ಲಾ ಜೋಹರ್ ಪಟ್ಟಣದಲ್ಲಿರೋ ಮನೆಯಲ್ಲಿ ಹಫೀಜ್ ಸಯೀದ್ ಇದ್ದಾನೆಯಂತೆ. ಆತನಿಗೆ ಪಾಕಿಸ್ತಾನ ಸೇನೆ ಐಎಸ್ಐನಿಂದ ದಿನದ 24 ಗಂಟೆ ಭದ್ರತೆ ಕೊಡಲಾಗ್ತಿದೆ. ಇನ್ನು ಉಗ್ರ ಹಫೀಜ್ ಸಯೀದ್ ಮನೆಯ ಸುತ್ತ ಡ್ರೋನ್ ಹಾರಾಟವನ್ನ ನಿಷೇಧ ಮಾಡಲಾಗಿದೆ. 4 ಪಟ್ಟು ಭದ್ರತೆಯನ್ನ ಪಾಕಿಸ್ತಾನ ಹೆಚ್ಚಳ ಮಾಡಿದೆ. 4 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ರಸ್ತೆಗಳಲ್ಲಿ ಸಿಸಿಟಿವಿ ಕಣ್ಗಾವಲು ಇಡಲಾಗಿದೆ. ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆ ಜವಾಬ್ದಾರಿ. ಭಾರತದಿಂದ ಪ್ರತೀಕಾರದ ದಾಳಿಯ ಮುನ್ಸೂಚನೆ ಸಿಕ್ತಿದ್ದಂತೆಯೇ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಹೀಗಾಗಿ ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿ ಕೊಡಲಾಗಿದೆ. ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಅಸೀಂ ಮಲಿಕ್ಗೆ ರಾಷ್ಟ್ರೀಯ ಭದ್ರತೆಯ ಸಲಹೆಗಾರನಾಗಿ ಪಾಕಿಸ್ತಾನ ನೇಮಕ ಮಾಡಿದೆ. ಬಾಂಗ್ಲಾ ಮೂಲಕ ಭಾರತದ ವಿರುದ್ಧ ಪಾಕ್ ಸಂಚು. ಪಾಕಿಸ್ತಾನದ ಕುತಂತ್ರ ಬುದ್ಧಿ ಇಷ್ಟೇ ಅಲ್ಲ ಕಣ್ರಿ, ಭಾರತದ ಪಕ್ಕದ ದೇಶ ಬಾಂಗ್ಲಾ ಜೊತೆಯೂ ಸೇರಿಕೊಂಡು ಸಂಚು ರೂಪಿಸೋಕೆ ಪ್ಲಾನ್ ಮಾಡ್ತಿದೆ. ಬಾಂಗ್ಲಾದೇಶದ ಜೊತೆಗೆ ಒಳಗೊಳಗೆ ಚರ್ಚೆ ಮಾಡ್ತಿರೋ ಪಾಕಿಸ್ತಾನ ಬಾಂಗ್ಲಾದಲ್ಲಿ ಬೀಡು ಬಿಟ್ಟಿರೋ ಉಗ್ರರ ಜೊತೆ ಚರ್ಚೆ ಮಾಡ್ತಿದೆ. ಉಗ್ರ ಸಂಘಟನೆಯ ಕಮಾಂಡರ್ಸ್ ಜೊತೆ ಮಾತುಕತೆ ಮಾಡಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಪಾಕಿಸ್ತಾನದ ಸೇನೆಯಿಂದ ಉದ್ದಟತನ ಮಾತ್ರ ನಿಂತಿಲ್ಲ. ಕಾಲ್ಕೆರೆದು 7ನೇ ದಿನವೂ ಗುಂಡಿನ ದಾಳಿ ನಡೆಸುತ್ತಿದೆ. ಕುಪ್ವಾರ, ಉರಿ, ಅಕ್ನೋರ್ ಗಡಿ ರೇಖೆಯಲ್ಲಿ ಫೈರಿಂಗ್ ಮಾಡಲಾಗಿದೆ. ಪಾಕ್ ಸೇನೆಗೆ ಭಾರತೀಯ ಸೇನೆಯು ಪ್ರತ್ಯುತ್ತರ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.